ಬಾ ಅಂತ ಹೇಳು ಅವ್ರಿಗೆ ಹೇಳ್ರಿ ಹೇಳಿ ಬರೋ ಈಗ ಅಪ್ಪರಿಗೆ ಎಲ್ಲಿದಾರ ಅವ್ರ ಯಾರು ಕರ್ಕೊಂಬರ್ತಾರ ಅವ್ರನ್ನ ಕರ್ಕೊಂಬಾ ಅಂತ ಹೇಳ ಅವ್ರು ಬಂದಾಗ ಕೆಲಸ ಚಲೋ ಅವರೇ ಇಲ್ಲ ಹೆಂಗ್ ಮಾಡೋದ ನೀವ ಹೇಳ್ರಿ ನಂಗೆ ಗಂಟ ನುಸಾತೈತಿ ಬೇರೆ ಬೇರೆ ಸೋಮನಕಟ್ಟಿ ತಳ್ಳಿಯಾಳ ಇಲ್ಲೇ ಕುಂಡ್ರೆ ಜೋರಾಗಿ ಹೇಳಕ್ಕೆ ಹಿರಿಯಾಳ ಕೃಷ್ಣಾಪುರ ದಿಂಡೂರು ಜೂಲ್ಕಟ್ಟಿ ರೋಣ ಮುಗುಳಿ ಸುತ್ತಮುತ್ತಲಿನ ಗ್ರಾಮದ ಸಭೆ ಅಲ್ರಿ ಇದು ನಾಳೆಗನ್ರಿ ಇದು ನಾಳಿದ್ದು 20 ನಾಳಿನ ಸೇವೆ ಪಂಚಾಯತಿ ಆತ ಈಗ ಬಾ ಅಂತ ಹೇಳಪ್ಪ ಈ ಕಾರ್ಯಕ್ರಮ ಅವಸರ ವೇಟಿಂಗ್ ಹೋಗ್ಲಿ ಅಲ್ಲೆಲ್ಲ ತುಂಬೋದಾಗೈತಿ ಕಾಣಿಕೆ ಪೆಟ್ಟಿಗೆ ನೋಡ ತುಂಬೋದಾಗೈತಿ ಯಾರು ತಗೊಂಡು ಹೋದಾರ ಕಾಣಿಕೆ ಪೆಟ್ಟಿಗೆ ಯಾರು ಒಯ್ದಿಲ್ಲಲ್ಲ ಅವ್ನು ತಂದು ಹಿಡ ಹೆಚ್ಚಿಗೆ ಯಾರ ಅಪ್ಪರ್ನು ಅಜ್ಜಾರ ಬರ್ಲಿ ರೀ ಶಿವಸಾಂಬಜೈ ನಮ ಪಾರ್ವತಿ ಶಿವ ಹರ ಹರ. ಹಿಂಗೆ ಒಂದು ಊರಿಗೆ ಪ್ರವಚನಕ್ಕೆ ಹೋಗಿದ್ದೆವು ನಾವು. ಹೋದಾಗ ದಿನಾಲು ಒಬ್ಬಾಕಿ ಹೆಣ್ಣುಮಗಳ ಪ್ರವಚನಕ್ಕೆ ಬರ್ತಿದ್ಲ. ಪ್ರವಚನಕ್ಕೆ ಬಂದಾಗ ಗುರುಗಳು ಏನು ಹೇಳ್ತಿದ್ರಂದ್ರೆ, ಓಂ ನಮಃ ಶಿವಾಯ ಅಂತಂದ ಹೇಳ್ತಿದ್ರು. ಹೇಳುವಂಥ ಸಮಯದಲ್ಲಿ ಆಕೆ ತಾಯಿ ಏನು ಮಾಡ್ತಿದ್ಲಂದ್ರೆ ಒಟ್ಟ ಬಾಯ ತೆಗಿತಿರ್ಲಿಲ್ಲ. ಬಾಯಿ ತೆಗಿಲಾರ್ದಕ್ಕ ಇನ್ನೇನು ಪುರಾಣ ಮುಗಿದು ಒಂದು 4 ದಿನ ಇತ್ತು. 4 ದಿನದಲ್ಲಿ ಸ್ವಲ್ಪಕ್ಕೆ ಕೆಮ್ಮು ಹತ್ತದ. ಕೆಮ್ಮು ಹತ್ತಿದ ಮೇಲೆ
ಡಾಕ್ಟ್ರ್ ಹತ್ರ ಹೋದ್ಲು. ಏನಿಲ್ವಾ, ಸ್ವಲ್ಪ ಕೆಮ್ಮು ಹತ್ತೈತಿಲ್ಲ, ಅದಕ್ಕೆ ನಿನಗೇನಾಗಿತ್ತು, ಸ್ವಲ್ಪ ಗಂಟ್ಲ ಭಾವ ಬಂದೈತಿ, ಏನಾಗೋದಿಲ್ಲ, ಒಂದೆರಡು ಗುಳಿಗೆ ತಗೋ, ಕಡಿಮೆ ಆಕೈತಿ ಅಂದ್ರು. ಆಯ್ತಂತ ಹೇಳಿ ಒಂದೆರಡು ಗುಳಿಗೆ ತಗೊಂಡ್ಲು. ಒಂದು 4-5 ದಿನ ಅನ್ನಕ್ಕೆ ಪೂರ್ತಿ ಬಾಯ ಬಂದಾತ. ಅವಾಗ ಎಲ್ಲೆಲ್ಲ ತೋರಿಸಿದ್ರು ಆಕಿ ಬಾಯ ಬರಲಿಲ್ಲ. ಕೊನೆಗೆ ಏನು ಮಾಡಿದ್ಲಂದ್ರೆ ಇದ್ದಕ್ಕಿದ್ದಂಗೆ ಬಾಯಿ ಬಂದಾದಿದ್ದಕ್ಕೆ ಎಲ್ಲೆಲ್ಲ ತೋರಿಸಿದ್ಲು, ಯಾರನ್ನೆಲ್ಲ ಕೇಳಿದ್ರು. ಕೊನೆಗೆ ಊರಾಗ ಒಂದು ಮಠ ಇತ್ತಂತ, ಮಠಕ್ಕೆ ಗುರುಗಳಿದ್ರು. ಆ ಗುರುಗಳ ಹತ್ರ ಕರ್ಕೊಂಡು ಇದ್ದಕ್ಕಿದ್ದಂಗೆ ಬಾಯಿ ಬಂದಾಗೈತ್ರಿ ಗುರುಗಳ, ಹೆಂಗೆ ಮಾಡೋದ್ರಿ ಅಂತ ಕೇಳಿದ. ಹೋಗಲ್ವಾ, ಯಾರನ್ನಾರ ಭಾಳ ಬೇದಿ ಅನ್ನಂದ್ರ ಹಿಂಗೆ ಮಾಡಿದ್ಲು. ಅತ್ತಿನೋದು ಬೇದಿ ಏನಂದ್ರ ಹಿಂಗೆ ಮಾಡಿದ್ಲು. ಆಮೇಲೆ ಹೋಗ್ಲಿ, ನೀ ಏನೂ ಮಾಡಿಲ್ಲ ಅಂದ್ರೆ ನಿಂದು ಏಕಕಾಲಕ್ಕೆ ಬಾಯಿ ಯಾಕೆ ಬಂದತ್ತಂದ, ದಿನ ಪ್ರವಚನಕರ ಹೋಗಿದ್ದಿಲ್ಲ ಅಂದ್ರೆ ಮಾಡಿದ್ದಂತೆ. ಹೋಗ್ಲಿ, ಅಲ್ಲಿ ಹೋಗಿ ಕುಂತಾಗಾರ ಗುರುಗಳ ನಾಮಸ್ಮರಣೆ ಮಾಡಿಸ್ತಿದ್ರು, ಮಾಡ್ತಿದ್ದಿಲ್ಲೋ ಅಂತ ಕೇಳಿದ್ರಂತವ್ರು ಗುರುಗಳು. ಅಂದದ್ದಕ್ಕೆ ಅಂದ ತಕ್ಷಣ ಅವಾಗ ಗುರುಗಳಂದ್ರಂತ, ಒಂದು ತಿಂಗಳವರೆಗೆ ನಿನಗೆ ನಾಮಸ್ಮರಣೆ ಮಾಡಿಸಿದ್ರ, ತಿಂಗಳ ತನಕ ನೀ ಬಾಯಿ ಬಿಟ್ಟು ನಾಮಸ್ಮರಣೆ ಮಾಡಲಿಲ್ಲ ಅಂದೆ, ಅದಕ್ಕೆ ನಿನಗೆ ಏನು ಮಾಡ್ಯಾನಂದ್ರೆ ಅಡಿಯಪ್ಪಜ್ಜ ನಿನ್ನ ಬಾಯಿ ಬಂದ್ ಮಾಡ್ಯಾನು ಅಂತ ಹೇಳಿದ್ರಂತವ್ರು. ಈ ಬಾಯಿ ಬರಬೇಕಾದ್ರೆ ನೀವು ಮತ್ತೆ ಹೊಳ್ಳಿ ಹೋಗಿ ಅಡಿಯಪ್ಪಜ್ಜನ ಪಾದಕ್ಕೆ ಬಿದ್ದ ನನ್ನ ತಪ್ಪಾಗೈತಿ ಅಂದಾಗ ನಿನ್ನ ಬಾಯಿ ಬರ್ತೈತಿ ಅಂದ ಮೇಲೆ ಅವಾಗ ಗುರುಗಳ ಮಾತು ಕೇಳಿ ಅಡಿಯಪ್ಪಜ್ಜನ ಪಾದಕ್ಕೆ ಬಂದು ಬಿದ್ದ ತಕ್ಷಣವೇ ಆಕಿ ಬಾಯಿ ಬಂತಂತ ನೋಡಿ. ಅದಕ್ಕೆ ಹೇಳ್ತಾರೆ, ಕುಂತಾಗ ನಿಂತಾಗ ಭಗವಂತನ ನಾಮಸ್ಮರಣೆ ಮಾಡ್ಬೇಕು. ಏನಾದ್ರೂ ಚಪ್ಪಾಳೆ ಹೊಡಿ ಅಂದ್ರೆ ಚಪ್ಪಾಳೆ ಹೊಡಿಬೇಕು. ಹೊಡಿರಿ ಒಂದ್ಸರಿ ಚಪ್ಪಾಳೆ, ನೋಡೋಣ ಹೆಂಗ್ ಹೊಡಿತೈತಿ. ಅದಕ್ಕೆ ಹೇಳ್ತಾರ, ನಾವು ಮನುಷ್ಯ ಆಗಿ ಬಂದ ಮೇಲೆ ಏನು ಮಾಡಬೇಕಂದ್ರೆ ಭಗವಂತನ ನಾಮಸ್ಮರಣೆ ಮಾಡಬೇಕಂತ ಹೇಳ್ತಾರೆ. ಹಿಂಗ ಇಬ್ಬರು ಗಂಡ ಹೆಂಡ್ತಿದ್ರಂತ. ಯಾಕೆ ನಿಮಗೆ ಒಂದಿಷ್ಟು ಕತೆಗಳನ್ನು ಹೇಳ್ತೀನಿ ಅಂದರೆ, ಕತೆಗಳ ಮುಖಾಂತರ ನಮ್ಮ ಜೀವನ ಬದುಕನ್ನು ನಾವು ಹೆಂಗೆ ಕಟ್ಕೋಬೇಕಂತ ಗೊತ್ತಾಗ್ತದೆ. ಅವರಿಬ್ಬರು ದಂಪತಿಗಳು ಹೆಂಗಿದ್ರಂದ್ರೆ ಚಲೋನ ಇದ್ರ ಕರೆ, ಗಂಡಗೆ ಏನಾರ ಕೆಲಸ ಹೇಳಿದ್ರೆ ಗಂಡ ಮಠ ಸೇರ್ತಾನಂತಿದ್ದ. ಸ್ವಲ್ಪ ಗಮನ ಕೊಡ್ರಿ ಎಲ್ಲರೂ. ತಾಯಿನ ಹೆಂಡತಿ ಏನಾರ ಒಂದು ಕೊಡ ನೀರು ತಗೊಂಡು ಬಾ ಅಂದ್ರೆ ಮಠಕ್ಕೆ ಹೋಗ್ಕಣಂತಿದ್ದಂತ. ಅಲ್ಲಿ ತಾಯಿ ಏನು ಮಾಡಿದ್ಲ ಅಂದ್ರೆ, ಇವು ಮಠ ಸೇರಿದಂದ್ರೆ 2 ಮಕ್ಕಳದಾವ, ಅವನ ನಂಬ್ಕೊಂಡು ನಾ ಬಂದೀನಿ, ಇವ ಮಠಕ್ಕೆ ಹೋದ ನನ್ನ ಗತಿ ಏನಾಗಬಾರ್ದು ಅಂತೇಳಿ ಹೊಸದಾಗಿ ಬಂದಾಗ ದಪ್ಪಿದ ಹೆಣ್ಮಗಳ ಹಿಂಗೆ ಕಡ್ಡಿ ಆಗಿದ್ಲಂತ. ನಿಮ್ಮ ಕಡೆ ಬಡಕಂತೇರೇನಂತಾರೆ. ಆಕೆ ದಿನಾಲು ಬೇರೆದವ್ರ ಹೊಲಕ್ಕೆ ಕಸಕ್ಕೆ ಹೋಗಿದ್ಲಂತ. ಒಬ್ಬಾಕಿ ಅಜ್ಜಿ ಅಂದ್ಲು, ಅಲ್ಲ ಬಂದಾಗ ಹೆಂಗಿದ್ದೆ, ಈಗ ಯಾಕೆ ಹಿಂಗೆ ಕಡ್ಡಿ ತರಗಿ, ಎಲ್ಲಿ ನಿನ್ನ ಗಂಡ ಏನಾರ ಕಿಟಿ ಕಾಡ್ತಾನಂತ ಕೇಳಿದ. ಏನಿಲ್ಲ ಅಜ್ಜಿ ಅಂದ, ಏನಾರ ಹೊಟ್ಟೆ ಆಗಿತ್ತಂದ್ರೆ ಒಂದಿಟ್ಟು ಹೇಳ್ಕೊಂಡು ನನ್ನ ಹತ್ರ, ಅದಕ್ಕೆ ನಾ ಪರಿಹಾರದ ಹೇಳ್ತಾನು ಅಂದ. ಏನಿಲ್ಲ ಅನ್ಕೊಂತ ಕೊನೆಗೂ ಅಜ್ಜಿ ಬಾಯಿ ಬಿಡಿಸಿದ್ಲು, ಹೇಳ್ತಾನೆ ಕರೆ ನೀ ಯಾರ ಮುಂದೆ ಹೇಳಬೇಡ ಅಂದಾಗ. ನಾ ಯಾರ ಮುಂದೆ, ಯಾಕಂದ್ರೆ ಹೆಣ್ಮಕ್ಳ ಬಾಯಾಗ ಒಂಚೂರು ಮಾತು ಹೊತ್ತಂದ್ರೆ ಅದು 4 ಮಂದಿಗಲ್ಲಿ ಇಡೀ ಅರ್ಧ ಓಣಿಗೆ ಹೋಗಿರ್ತೈತೆ. ಹಾಗಿರುವಂಥ ಸಮಯದಾಗ ಅವಾಗ ಏನಾತಂದ್ರೆ, ನಾ ಏನಾರ ಚಿಗವ ಒಂದು ಕೊಡ ನೀರು ತೊಗೊಂಬಂದ್ರೆ ನನ್ನ ಗಂಡ ಮಠ ಸೇರ್ತನಂತಾನು. ಹಿಂಗಾಗಿ ಮಾನಸಿಕವಾಗಿ ಹಿಂಗಾಗಿ ನಮ್ದು ಅಲ್ಲೇ ಹುಚ್ಚಿ ಅಂತ ಬೇರ್ಲೈಕ್ ಮುದಿಕ್ ಮನುಷ್ಯ. ಇಷ್ಟು ಸಿಂಪಲ್ಗಾಗಿ ನೀ ಸೊರಗಿ ಅನ್ಲೈಕ್ ಹ್ಞೂ ಅಂದ. ಅದೇನು ತಲೆ ಕೆಡಿಸ್ಕೋಬೇಡ, ಅವ ಅಕಸ್ಮಾತ್ ಏನಾರ ನೀರು ತಗೊಂಡು ಬಾ ಅಂತ ಅನ್ನುವಂಥ ಸಮಯದಾಗ ನಾ ಮಠ ಸೇರ್ತನ ಅಂತಂದ್ರೆ ಪಟ್ನ ಅವ್ನ ಲಗೇಜ್ ಕೊಟ್ಟು ಹೊರಗೆ ಹಾಕಂದ್ಲ. ಆಮೇಲೆ ನೀ ಏನು ಮಾಡಬೇಡ, ತಾನಾಗೆ ಬರ್ತಾನ ಹೊರಗೆ ಹಾಕಂತ. ಹ್ಞೂ ಅನ್ಲಿಕ್ಕೆ ಧೈರ್ಯ ಮಾಡಿ ಬಂದ್ಲು. ರೀ 1-2 ಕೊಡ ನೀರು ತೊಗೊಂಡು ಬರೋದು ರೀ ಅನ್ಲಿಕ್ಕೆ. ನಾ ಮಠಕ್ಕೆ ಹೋಗೋಣ
ಈಕಿ ಬರಾಬರ ಅಲ್ಲೇ ಕೊಡ ಇಟ್ಟಾಕಿನ ಒಳಗೆ ಹೋಗಿ ಲಗೇಜ್ ತಗೊಂಡು ಬಂದು ಕೊಟ್ಲ, ತಗೋ ಮಠಕ್ಕೆ ಹೋಗು. ನೋಡ್ ನಾ ಮಠಕ್ಕೆ ಕರೆನ ಹೋಗ್ಕೊಂಡು ಅಂದ. ಹೋಗೇ ಬಿಡಂದ. ನೀರು ತರಂಗಿಲ್ಲ, ಏನೂ ಮಾಡಂಗಿಲ್ಲ, ನನಗೂ ಸಾಕಾಗಿತ್ತು ಜೀವನ, ಹೋಗಿ ನೀ ಮಠಕ್ಕಂತ ಅಂದರು. ಹೊರಗೆ ರೋಡಿಗೆ ಬಂದೆವು. ಹೋಗ್ಬೇಕಂತೇಳಿ ಮಠಕ್ಕೆ ಬಂದ. ಇನ್ನು ಲಗೇಜ್ ತೊಗೊಂಡು ನನಗೆ ಹೆಂಡ್ತಿ ಹೊರಗೆ ಹಾಕ್ಯಾಳಂದ್ರೆ ಅಸಹ್ಯ ಆಗ್ತೈತಿ. ಹೆಂಗೆ ಬಂದಂದ್ರೆ ಗುರುಗಳು ಮಠದಾಗ ಕೂತಿದ್ರು. ಗುರುಗಳ ಪಾದಕ್ಕೆ ನಮಸ್ಕಾರ ಮಾಡಿದ. ಯಪ್ಪ ಹಂಗ ಒಂದು 2 ದಿನ ನಿಮ್ಮ ಸೇವಾ ಮಾಡ್ಬೇಕಂತ ಬಂದನು ಅಂತಿಟ್ಟು ಹೇಳಿದವು. ಅಟ್ರಾಗ ಗುರುಗಳಿಗೆ ಭಾಳ ಖುಷಿ ಆಯ್ತು. ಇದೇ ಸಮಯಕ್ಕೆ ನಮ್ಮ ಸೇವಾನು ಊರಿಗೆ ಹೋಗ್ಯಾನಪ್ಪ, ಚಲೋ ಟೈಮ್ಗೆ ಬಂದು ಬಾ ಅಂತ ಕರೆದ್ರು. ಏನು ಮಾಡ್ಬೇಕ್ರಿ ಅಪ್ಪಾರ? ಅವ್ನು ತಿಳ್ಕೊಂಡಿದ್ದ ಮಠದಾಗ ಆರಾಮ್ ಇರ್ಬೇಕಂತ ಬಂದಿದ್ದ. ನಾವು ಸುಮ್ಮ ಆರಾಮ್ ಕುಂತ ತಿಂದು ಹೋಗ್ಬೇಕಂತ ಬಂದಿದ್ದ. ಗುರುಗಳಂದ್ರು, ನೀ ನಾಳಿಂದ ಏನು ಮಾಡ್ಬೇಕಂದ್ರೆ ಬೆಳಗಿನ ಜಾವ 4 ಗಂಟೆಗೆ ಕೇಳಬೇಕು. 4 ಗಂಟೆಗೆ ಎದ್ದು ನಮಗೆ ಬಿಸಿನೀರು ಕಾಸ್ಬೇಕು, ಅದು ಹೊಳಿಂದ ನೀರು ತಂದು ಕೊಡೋದ್ಲೆ. ಆಮೇಲೆ ನಾ ಸ್ನಾನ ಮಾಡಿ ಪೂಜೆ ಮಾಡ್ಕೊಳ್ಳೋ ಓಣೆಲ್ಲ ಕಜ್ಜಾಯ ಭಿಕ್ಷಾ ಬೇಡ್ಕೊಂಡು ಬರಬೇಕಪ್ಪ. ದೇವರಿಗೆ ಹೂವಿಗೆ, ದೇವರ ಪೂಜೆಗೆ ಹೂವು ಬಿಲ್ವ ಪತ್ರೆ ಅಡ್ಡಾಡಿ ತರಬೇಕು. ಇಷ್ಟೆಲ್ಲ ಮಾಡಿ ನನ್ನ ಪ್ರಸಾದ ಆದಮೇಲೆ ನೀ ಪ್ರಸಾದ ಮಾಡಬೇಕು ಅಂದ ತಕ್ಷಣ ಒಂದು ಹೆಜ್ಜೆ ಮುಂದಿಟ್ಟವು. ಇನ್ನು ಹೊಳ್ಳಿ ಹೋಗ್ಬೇಕಂದು ಆಗಂಗಿಲ್ಲ. ಹೆಂಗೋ ಮಠಕ್ಕೆ ಬಂದ. ಅವಾಗ ಏನು ಮಾಡಿದಂದ್ರೆ ಅವ ಆಯ್ತಂತ ಹೇಳಿ 1 ದಿನ ಸೇವಾ ಮಾಡಿದ, 2 ದಿನ ಸೇವಾ ಮಾಡಿದ. 3ನೇ ದಿನಕ್ಕೆ ಅವ್ರ ಓಣ್ಯಾಗಿಂದ ಎಮ್ಮಿ ಬಿಟ್ಕೊಂಡು ಒಬ್ಬ ಗೆಳೆಯ ಬಂದಿದ್ದ. ಗೆಳೆಯನ ಕೇಳಿದ, ನನ್ನ ಹೆಂಡತಿ ಏನಾದರೂ ಕೇಳತ್ತಿದ್ಲನ? ಏನು ಕೇಳತ್ತಿಲ್ಲ, ನಿಮ್ಮ ಮಿಸ್ಸಸ್ ಆರಾಮದಳು ಅಂದರು. ಇವು ಹೊಟ್ಟೆ ಮೇಲೆ ಹತ್ತಿತ್ತು. ಹೆಂಗಾರ ಮಾಡಿ ಮನೆ ಸೇರ್ಬೇಕು, ಬರೀ ನನ್ನ ಹೆಂಡತಿ ಒಂದು ಕೊಡ ನೀರು ತಗೊಂಡು ಬಂದಿದ್ದು. ಇಲ್ಲಿ ಒಂದಿಷ್ಟೆಲ್ಲ ಕೆಲಸ ಮಾಡಾಕತ್ತನಂತ ಸಂಕಟಾಗಿತ್ತು. ಯಾವಾಗ ನನ್ನ ಮನೆಗೆ ಹಾದಿನಂತ ಕಾಯ್ತಿತ್ತು. ಅದ ಸಮಯದಾಗ ಒಂದು ಎಮ್ಮಿ ಕರ ಹಿಂದೆ ಉಳ್ಕೊಂಡಿತ್ತು. ಇವು ಏನು ಮಾಡಿದಂದ್ರೆ ಅಲ್ಲೇ ಪತ್ರಿ ಬುಟ್ಟಿ ಬಿಟ್ಟದ ಹೊಳೆದಂಡಿಗೆ. ಎಮ್ಮಿ ಕರ ಬಾಲ ಹಿಡ್ಕೊಂಡ ಹೊಂಟ. ಊರು ಸಮೀಪ ಬಂದಂಗೆ ಏನು ಹೇಳಕತ್ತೆ, ನಮ್ಮ ಮನೆಗೆ ಬರ್ದಲ್ ನಡಿ ಅನ್ನಕತ್ತಿದ. ಎದಕ್ಕನತ್ತಿದ್ರು? ಎಮ್ಮಿ ಕರಗೆ ಹೇಳತ್ತಿದ್ರು. ನಮ್ಮ ಮನೆಗೆ ಬರ್ದಲ್ ಅನ್ನತ್ತಿದ್ದ. ಕಟ್ಟಿಗೆ ಒಂದಿಷ್ಟು ಚೆನ್ನಾಗಿ ಓದ್ತಿದ್ರು. ದೊಡ್ಡ ಆಲಸ್ಯ. ಮಠ ಅಂದರೆ ಏನಿರ್ತದ ಅಲ್ಲೆಲ್ಲ ತನು ಮನ ದನ ಎಲ್ಲ ಸೇವಾ ಮಾಡ್ಬೇಕು. ಗುರುಗಳು ಬರೋಬ್ಬರಿ ಪಾಠ ಕಲಿಸ್ಯಾರ ಇವಂಗ. ಅದಕ್ಕೆ ಹೆಂಡತಿ ಕಡೆ ಬರಕ್ಕೆ ದಾರಿ ಬೇಕಂತೇಳಿ ಎಮ್ಮಿ ಬಾಲ ಹಿಡ್ಕೊಂಡು ಬಂದ ನೀವು ಅಂತೇಳಿ ಊರಾನ ಜನ ನಗಾತಿರು. ಮನೆಗೆ ಹೋದ. ಈ ಮನೆ ದಾಟಿ ಎಮ್ಮಿ ಕರ ಹೋಗ್ಬೇಕಾಗಿತ್ತು. ಎಮ್ಮಿ ಬಿಡವಲ್ಲಾಗಿದ್ದು ಬಾಲ. ನಾ ಒಳಗೆ ಹೋಗೋದಿಲ್ಲ ತನ್ನಕತ್ತಿದ್ದ. ಈ ಧ್ವನಿ ಎಲ್ಲೋ ನಮ್ಮ ಯಜಮಾನ್ರದಾಗ ಕಾಣ್ತೈತೆ ಅಂತೇಳಿ ಹೆಣ್ಮಗಳ ಹಣಿಕೆಗೆ ನೋಡ್ತಾಳು. ಬೀಡ ಎಮ್ಮಿ ಬಾಲ ಎಟ್ಟು ಹಿಚ್ಕಿ ಕೆಂಪಾಗೈತಿ, ಬೀಡದನ ಬಾ ಒಳಗೆ ಮೂಳ ಅಂತ ಕರೆದ. ಮೋಹ ಎಂದೂ ಬಿಟ್ಟಿಲ್ಲ ಅಂತ ಹೇಳ್ತಾರೆ. ಅಂಥ ನಿಟ್ಟಿನಲ್ಲಿ ನಾವು ಏನಾಗಬೇಕಂದ್ರೆ ಎಲ್ಲ ಬದುಕಿನಲ್ಲಿ ಊಟದಾಗ ಉಪ್ಪಿನಕಾಯಿ ಇದ್ದಂಗೆ ಇರಬೇಕಂತ ಹೇಳ್ತಾರೆ. ಹಣೆಯಲ್ಲಿ ಕುಂಕುಮ ಕಣ್ಣಿಗದು ಭೂಷಣ, ಹಣೆಯಲ್ಲಿ ಕುಂಕುಮ ಕಣ್ಣಿಗದು ಭೂಷಣ, ಜನ್ಮಿನ ಹಾಳಾತು ಜೀವನ. ಹಣೆಯಲ್ಲಿ ಕುಂಕುಮ ಕಣ್ಣಿಗದು ಭೂಷಣ, ಅಣ್ಣ ಒಂದು ಸ್ವಲ್ಪ ಕುಂಕುಮ ಒಂದಿಟ್ಟು ಅರಿಶಿನ ಅದಕ್ಕೂ ಹಾಕಿಸಿಲ್ಲಿ ಹಾಕಿಸ್ಬಿಡು. ಆಮೇಲೆ ಚಾಲು ಮಾಡೋಣ. ಅಲ್ಲೇ ಉದ್ಘಾಟನೆ ಮಾಡಿಸ್. ದೀಪ ಹಚ್ಚಿ ಬರ್ರಿ.